ಹಳ್ಳಿಯಿಂದ ದಿಲ್ಲಿ, ವಿನಃ ದಿಲ್ಲಿಯಿಂದ ಹಳ್ಳಿ ಯಾವತ್ತೂ ಆಗಲ್ಲ. ಶಿವಾನಂದ ಪಾಟೀಲ್. ರೈತ ದೇಶದ ಬೆನ್ನೆಲುಬು ಅನ್ನೋದು ನಾವು ಯಾವತ್ತೂ ಪಾಲಿಸೋದು ನಮ್ಮ ಆದ್ಯ ಕರ್ತವ್ಯ. ದಿವಂಗತ ಪಾಂಡುರಂಗ ದೇಸಾಯಿ 1919ರಲ್ಲಿ ಡಿಸಿಸಿ ಬ್ಯಾಂಕ ಪ್ರಾರಂಭ ಮಾಡಿದ್ದನ್ನು ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಸ್ವಸಹಾಯ ಗುಂಪುಗಳು, ರೈತರಿಗೆ ಬಡ್ಡಿರಹಿತ ಸಾಲ ನಮ್ಮ ಸಂಘದ ಮುಖ್ಯ ಉದ್ದೇಶ ಎಂದು ಮಾತನಾಡಿದರು. ಬಸನಾಳ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ, ನಿಯಮಿತ ಬಸನಾಳ ನೂತನ ಕಟ್ಟಡ ಉದ್ಘಾಟಿಸಿ ಮಾನ್ಯ ಸಚಿವರು, ಜವಳಿ ಮತ್ತು ಸಕ್ಕರೆ ಖಾತೆ ಕರ್ನಾಟಕ ಹಾಗೂ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ ವಿಜಯಪುರ ಶಿವಾನಂದ ಎಸ್ ಪಾಟೀಲ ಮಾತನಾಡಿದರು. ಇಡೀ ದೇಶದಲ್ಲಿ ಬಡ್ಡಿರಹಿತ ಸಾಲ ನೀಡೋ ರಾಜ್ಯ ಕೇವಲ ನಮ್ಮ ಕರ್ನಾಟಕ ರಾಜ್ಯ ಮಾತ್ರ. ಒಂದು ದಿನದಲ್ಲಿ 1,01,00,000 ಹಾಲು ಉತ್ಪಾದನೆ ಮಾಡಿದೆ ನಮ್ಮ ರಾಜ್ಯ. ಆದರೆ ರೈತ ಬೆಳೆದ ಬೆಳೆಗೆ ಸರಿಯಾದ, ಯೋಗ್ಯ ಬೆಲೆ ಸಿಗುತ್ತಿಲ್ಲ. ಇದನ್ನು ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ತೀಕ್ಷ್ಣವಾಗಿ ವಿಚಾರಣೆ ಮಾಡಬೇಕು ಎಂದು ತಿಳಿಸಿದರು. ಹಿರಿಯರೇ, ಸರ್ಕಾರಿ ಬಂಧುಗಳೇ, ಗ್ರಾಮಸ್ಥರೇ, ರೈತಾಪಿ ಬಂಧುಗಳೇ, ತಾಯಂದ್ರೆ, ಪತ್ರಕರ್ತರೆ, ಬಹಳ ಸಂತೋಷದ ಒಂದು ಕಾರ್ಯಕ್ರಮ ಇವತ್ತು ಬಸನಾಳದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ನಡಿಬೇಕಾದ್ರೆ ನಾವೆಲ್ಲ ಜಾನಕ್ ಸೌಕರ್ಯನ್ನ ದಿಲ್ಲಿ ಕಟ್ರಿ, ದಿಲ್ಲಿಯಿಂದ ಹಳ್ಳಿ ಕಟ್ಬೇಡ್ರಿ ಅಂತ ಹೇಳ್ತಿದ್ರು. ಆದರೆ ದುರ್ದೈವಶ 75 ವರ್ಷ ಆದರೂ ಕೂಡ ನಾವು ಅವ್ರ ಮಾತನ್ನ ಪಾಲನೆ ಮಾಡೋದಿಲ್ಲ, ಆಗ್ತಾ ಇಲ್ಲ. ಒಬ್ಬ ಸರ್ಕಾರದ ಸಚಿವನಾಗಿ ನಾನು ಹೇಳ್ತೀನಿ ಅಂತೇಳಿ ತಪ್ಪು ಭಾವಿಸ್ಬೇಡ್ರಿ. ಹಳ್ಳಿ ಯಾಕೆ ದೊಡ್ಡದು ಅಂತ ಹೇಳಿದ್ರೆ, ಸಾರಿ, ಕಟಕ್ದ ಒಂದು ಶಾಸಕರದಾರ, ಅವ್ರ ಹೆಸರು ತಗೊಳ್ಳಿಲ್ಲ, ಮತ್ತೆ ಅವರು ತಪ್ಪು ತಿಳ್ಕೊಳ್ಳ. ಸೋಮನಾಥ್ ಶಿವಾಚಾರ್ಯರೇ ಸಾನ್ನಿಧ್ಯವನ್ನ ವಹಿಸಿದಂತ ಪರಮ ಪೂಜ್ಯ ಶ್ರೀ ಶ್ರೀ ಮಹಾಂತೇಶ್ ಹಿರೇಮಠ ಅವರೇ, ಘನ ಅಧ್ಯಕ್ಷತೆಯನ್ನ ವಹಿಸಿದಂತ ಆತ್ಮೀಯರಾದಂತ ಹಿರಿಯರಾದಂತ ಕಲ್ಲಗೊಂಡ್ ನರಸಣ್ಣ ಸಾವ್ಕಾರ್ ಅವರೇ, ಈ ನೂತನ ಕಟ್ಟಡವನ್ನ ಉದ್ಘಾಟಿಸಿ ನಿಮ್ಮೆಲ್ಲರಿಗೂ ಹರುಷದಂತ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಸಾಹೇಬ್ರೆ, ಘನ ಸರ್ಕಾರದ ಜವಳಿ ಮತ್ತು ಸಕ್ಕರೆ ಖಾತೆ ಕರ್ನಾಟಕ ಸರ್ಕಾರ ಹಾಗೂ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಆಗಿದ್ದಾರೆ. ಅವರಿವರಲ್ಲದೆ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಇದೀಗ ಮಾತನಾಡಿದಂತ ಗುರುದಿನ್ನಿ ಸಾಹೇಬ್ರೆ, ಪ್ರಾಸ್ತಾವಿಕವಾಗಿ ಅದು ಹಳ್ಳಿಗಾಡಿನಲ್ಲಿ ಯಾರಪ್ಪ ಅಂದ್ರೆ ಅದು ಕೃಷಿಕರ ಹತ್ರ ಐತಿ ಅಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಒಕ್ಕಲಿಗನು ಒಕ್ಕದಿದ್ದರೆ ಬಿಕ್ಕುವುದು ಜಗವಲ್ಲ ಅಂತ. ಒಕ್ಕಲಿಗ ಹ್ಯಾಂಗ ಇದೀಗ ರೈತ ಗೀತೆಯನ್ನು ಹಾಡಿದಾರ. ಆ ರೈತ ಗೀತೆಯನ್ನ ನೀವು ಗಮನ ಹರಿಸಿ ನೋಡಿದ್ರೆ, ನೇಗಿಲೆ ಮೇಲೆ ನಿಂತಿದೆ ಕರ್ಮ, ನೇಗಿಲೆ ಮೇಲೆ ನಿಂತಿದೆ ಧರ್ಮ ಅನ್ನುವಂತ ಮಾತನ್ನ ಅವರು ಹಾಡಿದ್ದಾರೆ. ಬಂಧುಗಳೇ, ಇದೇ ಚೆನ್ನಾಗಿರತಕ್ಕಂತ ರೈತ ಬಾಂಧವರಿಗೆ ಏನ್ ಬೇಕಪ್ಪ ಅಂದ್ರೆ ನಾವು ಮೊದಲ ಒಂದು ಕಾರಣ. ಪೂಜ್ಯ ಮಹಾಂತೇಶ್ ಶಾಸ್ತ್ರಿಗಳವರೇ, ಈ ಕಟ್ಟಡ ಉದ್ಘಾಟನೆಯನ್ನ ಮಾಡಿ ಶುಭವನ್ನು ಹಾರೈಸತಕ್ಕಂತಹ ಕರ್ನಾಟಕದ ಸಚಿವರಾಗಿರ್ತಕ್ಕಂತಹ ಶ್ರೀ ಶಿವಾನಂದ ಎಸ್ ಪಾಟೀಲ್ ರವರೇ, ಈ ಸಮಾರಂಭದಲ್ಲಿ ರೈತ ಮುಖಂಡರಾಗಿ ಸದಾಕಾಲ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿರ್ತಕ್ಕಂತಹ ಶಾಸಕರಾದ ಶ್ರೀ ವಿಠ್ಠಲ್ ಕಟಕದೊಂಡವರನ್ನೇ ಮೊದಲು ಮಾಡಿ
ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಸದ್ಭಕ್ತರೇ ಮತ್ತು ಭಕ್ತವೃಂದವೇ, ಈ ಸಮಾರಂಭ ಬಹಳಷ್ಟು ಅರ್ಥಪೂರ್ಣವಾಗಿ ಬಸನಾಳದ